ಫ್ರೆಂಡ್ಸ್, ನನ್ನ ಹೆಸರು ಮಿತು. ಲೋ ಚಿಕ್ಕು, ಅಮ್ಮನ ಹತ್ರ ಬೈಸ್ಕೊಂಡು ಇಲ್ಲಿ ಬಂದು ನಿಂತಿದ್ಯಾ ನೀನು? ನೀನನ್ನ ಮಾತಾಡ್ಸ್ಬೇಡ, ಸುಮ್ಮನೆ ಹೋಗು. ನಿನ್ನಿಂದ ನಾನು ಹೊರಗಡೆ ಬಂದು ನಿಂತಿದ್ದು. ನಾನೇನೋ ಮಾಡಿದೆ ನಿನ್ಗೆ? ನನ್ನ ಮೇಲೆ ಏನಕ್ಕೆ ಇಷ್ಟು ಕೋಪ ಮಾಡ್ಕೋತಿದ್ಯಾ ನೀನು? ನನ್ನ ಫ್ರೆಂಡ್ಸ್ ಮನೆಗೆ ಬಂದಿರೋ ಅಂತ ಅಮ್ಮನ ಹತ್ರ ಯಾಕೆ ನೀನು ಹೇಳ್ದೆ? ಓಹೋ, ಇದು ಕೋಪ ಮಾಡ್ಕೊಂಡಿದ್ಯಾ? ನೀನೇನಕ್ಕೂ ನನ್ನ ಪರ್ಸಲ್ಲಿ ದುಡ್ಡು ಎತ್ಕೊಂಡೆ? ನನ್ನ ಹತ್ರ ದುಡ್ಡಿರಲಿಲ್ಲ, ಫ್ರೆಂಡ್ ಜೊತೆ ಮೂವಿ ನೋಡಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ನಿನ್ನ ಪರ್ಸಲ್ಲಿ ಅಮೌಂಟ್ ಎತ್ಕೊಂಡೆ. ಕೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ನನಗೆ ಸಿಕ್ ಬರುತ್ತೆ ಯಾರು ನನ್ನ ಪರ್ಸಲ್ಲಿ ಹೇಳ್ದೇನೆ ದುಡ್ಡು ತಗೊಂಡ್ರೆ. ಇನ್ನೊಂದ್ಸರಿ ಹಂಗೆ ಮಾಡ್ಬಾರ, ಆಯ್ತಾ? ಆಯಿತು, ಒಂದು 100 ರೂಪಾಯಿ ದುಡ್ಡಿದ್ರೆ ಕೊಡಿಲಿ. ನನ್ನ ಹತ್ರ ಎಲ್ಲ ಬರುತ್ತೆ ದುಡ್ಡು? ಹಾಂ, ನೀನು ಹಿಂಗೆ ಅಂತೀಯ ಅಂತಲೇ ನಾನು ನಿನ್ನ ಪರ್ಸಲ್ಲಿ ತೊಗೊಂಡಿದ್ದು, ಗೊತ್ತಾ ನಿನಗೆ? ನಾನಿವತ್ತು ಫ್ರೆಂಡ್ ಜೊತೆ ಹೊರಗಡೆ ಹೋಗ್ತಿದ್ದೀನಿ, ಅಮ್ಮಂಗೆ ಹೇಳ್ಬೇಡ ಆಯಿತಾ? ಹೊರಗಡೆ ಹೋಗ್ಬೇಡ ಅಂತ ಎಷ್ಟು ಸಲ ಹೇಳೋದು ನಿನಗೆ? ಇರು, ಅಮ್ಮಂಗೆ ಹೇಳ್ತೀನಿ. ನಾನು ಎಲ್ಲಾದರೂ ಹೋಗ್ತೀನಿ, ನಿಂಗೇನು ಕಷ್ಟ? ಹೌದಾ, ಹಿಂಗ? ಇರು, ಅಮ್ಮಂಗೆ ಹೇಳಿ ಬರ್ತೀನಿ. ಅಮ್ಮ ಅಮ್ಮ. ಹಾ, ಇವ್ರು ಬೇರೆ ಕೆಲಸನೇ ಇಲ್ಲ. ನಾನು ಎಲ್ಲಾದರೂ ಹೋಯ್ತೀನಿ ಅಂದರೆ ಸಾಕು, ಫಸ್ಟ್ ಅಮ್ಮಂಗೆ ಹೇಳ್ತಾ ಇರ್ತಾಳೆ. ಅಮ್ಮ ಬರೋಕ್ಕಿಂತ ಮುಂಚೆ ಮೊದಲು ಹೋಗ್ಬೇಕು ಕಣಪ್ಪ ಇಲ್ಲಿಂದ. ಅಮ್ಮ ಅಮ್ಮ. ಏನು ಮಿತ್ತು, ಹಂಗೆ ಕೂಗ್ತಾ ಬರ್ತಿದೆಯಲ್ಲ? ಅಮ್ಮ ಮತ್ತೆ ಚಿಕ್ಕು ಹೊರಗಡೆ ಹೋಗಿದ್ದಾನೆ ಅಮ್ಮ. ನಾನು ಅಮ್ಮನ ಹತ್ರ ಹೇಳ್ತೀನಿ ಅಂತ ಕೇಳಲಿಲ್ಲ ಅಮ್ಮ, ಹೋಗ್ಬಿಟ್ಟ ಅಮ್ಮ ಅವನು. ಬರೀ ಏನೋ ಅವ್ನು ಚಡ್ಡಿ ಉದ್ರೋಗೋ ಥರ ಹೊಡಿತೀನಿ ಅವನಿಗೆ, ಗೊತ್ತಾಗ್ತಾ ಮಾತೇ ಕೇಳ್ತಿಲ್ಲ ಅವನು ಇವಾಗ. ಆಹಾ, ಒಳ್ಳೆ ಮಜಾ ಬರುತ್ತೆ ಇವತ್ತು. ಅಮ್ಮನ ಹತ್ರ ಅವನ ಬಗ್ಗೆ ಸವ್ಯ ಹಾಕೊಟ್ಟಿದ್ದೀನಿ. ಬಡ್ಡಿ ಮಗ ನನ್ನ ಪರ್ಸಲ್ಲಿ ದುಡ್ಡು ಎತ್ಕೊಳ್ತಾನೆ, ನನಗೆ ಹೇಳಿ. ಆಹಾ, ಇವತ್ತೇನು ಮಜಾ ಇತ್ತು. ನನ್ನ ಫ್ರೆಂಡ್ ಜೊತೆ ಮೂವಿ ನೋಡಿದ್ದು ಮಜವೋ ಮಜಾ. ಸದ್ಯ ಈಗ ಅಮ್ಮ ಬರೋದಕ್ಕಿಂತ ಮುಂಚೆ ಪಾಚಿ ಮಾಡ್ಕೊಬಿಡ್ಬೇಕು. ಅಮ್ಮ ಎತ್ ಕೇಳಿದ್ರೆ ಅಮ್ಮ ಇಲ್ಲೇ ಮನ್ಗಿದೆ ಅಂತ ಹೇಳ್ಬಿಡ್ಬೇಕು. ಅಮ್ಮ ಚಿಕ್ಕು ಬಂದ, ಬೇಗ ಬಾ. ಚಿಕ್ಕು ಎಲ್ಲ ಹೋಗಿದೆ? ನನಗೆ ಹೇಳ್ದಾನೆ ಕೇಳ್ದಾನೆ. ಅಮ್ಮ ಅದು ಏನು ಇಲ್ಲ ಕಣಮ್ಮ, ನಾನು ಇಲ್ಲೇ ಆಟ ಆಡ್ತಾ ಇದ್ದೆ ಫ್ರೆಂಡ್ ಜೊತೆ. ಮಗನೇ ನಿಜ ಹೇಳು, ಇಲ್ಲಾಂದ್ರೆ ನಿನ್ನ ಹುಟ್ಟನಿಲ್ಲ ಅನ್ನಿಸ್ಬಿಡ್ತೀನಿ ಇವತ್ತು. ಏನು ಇದೇ ಆಟ ಮಾಡ್ಕೊಂಡಿದ್ಯಾ ಡೈಲಿ ನೀನು? ಅಮ್ಮ ಸತ್ಯವಾಗ್ಲು ಅಮ್ಮ, ನಾನು ಎಲ್ಲೂ ಹೋಗಿರಲಿಲ್ಲ, ಇಲ್ಲೇ ಇದ್ದೆ ಅಮ್ಮ. ಮಿಥುನೇ ಸುಳ್ಳು ಹೇಳ್ತಾ ಇದ್ದಾಳೆ ನನಗೆ ಹೊಡಿಸೋಕ್ಕೆ. ಮಗನೇ ನನ್ನ ಜೊತೆನೇ ಹಿಂತಿರ್ಕೊಂಡು ಮಾತಾಡ್ತೀಯ? ನಿಂಗೆ ಮಾಡ್ತೀನಿ ತಡಿ. ಮಗನೇ ಈಗ ನಾನು ಕೊಟ್ಟಿರೋದಲ್ಲ ಏಟು, ನಿಮ್ಮ ಪಪ್ಪ ಬರಲಿ ರಾತ್ರಿ ನಿನಗೆ ಬೆತ್ತದಲ್ಲಿ ಓಡಿಸ್ತೀನಿ. ಹೆಂಗಿತ್ತ ಏಟು? ನನಗೆ ಏನು ತಿಳ್ಕೊಂಡು ಮಾತಾಡ್ತೀಯಾ? ಇನ್ನೊಂದ್ಸರಿ ಮಾತಾಡು, ರಾತ್ರಿ ಪಪ್ಪ ಬರಲಿ ನಿನಗೆ ಅಮ್ಮ ಆಡಿಸ್ತೀನಿ ಹಬ್ಬವ. ನಗಡು ನಗಡು, ಎಷ್ಟು ಬೇಕು ಈಗಲೇ ನಗಡು. ನಂಗೊಂದು ಟೈಮ್ ಬರ್ತದಲ್ಲ ಅವಾಗ ನಿಂಗೆ ಮಾಡ್ತೀನಿ ಮಾರಿ ಹಬ್ಬವ. ಹೆಂಗೆ ಹೋದ್ರೆ ನೀನು ನನ್ನ ಹತ್ರ ಬರಲೇಬೇಕಾ? ಚಿಕ್ಕು, ಮಿತುಗೆ ಯಾಕೆ ಹಂಗೆ ಹೊಡಿತಿದ್ಯಾ? ಅಯ್ಯೋ ದೇವರೇ, ನಾನು ಇವತ್ತು ಯಾವ ಮಗ್ಲಲ್ಲಿ ಎದ್ದಿದ್ದನಪ್ಪ. ಈಗ ನಮ್ಮ ಪಪ್ಪ ಸರಿಯಾಗಿ ಬಿಡ್ತದೆ ನನಗೆ ಗೂಸನ. ಪಪ್ಪ ಏನಿಲ್ಲ ಪಪ್ಪ, ಸುಮ್ಮನೆ ತಮಾಷೆಗೆ ಜಗಳ ಆಡ್ತಿದ್ದ ಅಷ್ಟೇ ಪಪ್ಪ, ಅಲ್ವೇನೆ ಅಕ್ಕ? ಪಪ್ಪ ಸುಳ್ಳು ಹೇಳ್ತಿದ್ದಾನೆ ಪಪ್ಪ. ಇವನಿಗೆ ಅಮ್ಮ ಬೈದಿದ್ಕೆ ನನ್ನ ಸೆಟ್ ಮಾಡ್ಕೊಂಡು ಹೊಡಿತಾವನೆ ಪಪ್ಪ. ಇಲ್ಲ ಪಪ್ಪ, ತಮಾಷೆಗೆ ಜಗಳ ಆಡ್ತಿದ್ದು, ಅವಳು ಬೇಕು ಬೇಕು ಅಂತ ನಿಂಗೆ ಸುಳ್ಳು ಹೇಳ್ತಿದ್ದಾಳೆ ಪಪ್ಪ. ಮಗನೇ ನನಗೆ ಗೊತ್ತು, ಇದು ನಿಂದೆ ಕಿತಾಪತಿ, ನಿನ್ಗೆ ಮಾಡ್ತೀನಿ ತಡಿ. ಓ ಯಾವಾಗ ಬಂದ್ರಿ? ಏನು ಗಲಾಟೆ ಇಲ್ಲಿ? ಜಸ್ಟ್ ಇವಾಗ ಬಂದೆ. ಚಿಕ್ಕು ಮಿತ್ತು ಕೈಲಿ ಜಗಳ ಆಡ್ತಿದ್ದ, ಅದಕ್ಕೆ ಒಂದೆರಡು ತದುಕ್ತೆ ಅವನಿಗೆ. ಒಳ್ಳೆ ಕೆಲಸ ಮಾಡಿದ್ದೀರಾ. ಈಗ ನಾನೇ ನಿಮ್ಗೆ ಹೇಳ್ಬಿಟ್ಟು ಅವನಿಗೆ ಒಡ್ಸೋಣ ಅಂತ ಇದ್ದೆ. ನಂಗಂತೂ ಸಾಕಾಗೋಗಿದೆ ಇವನ್ ತರಲೆಯಿಂದ. ಸರಿ, 3 ಜನನೂ ಕೈ ಕಾಲು ಮುಖ ತೊಳ್ಕೊಂಡು ಬನ್ನಿ, ಊಟ ಮಾಡಿವ್ರಂತೆ. ಟೈಮ್ ಆಯಿತು. ಇವತ್ತು ನನ್ನ ದಿನನೇ ಸರಿ ಇಲ್ಲ. ಇವ್ರು ಹೊಡೆದಿರೋ ಏಟು ಮತ್ತು ಬೈಗಳೇ ನಂಗೆ ಹೊಟ್ಟೆ ತುಂಬೋಗಿದೆ. ನೆಲ್ಲಿ ನಂಗೆ ಊಟ ಸೇರುತ್ತೆ. ಈಗ ನೆಮ್ಮದಿಯಾಗಿ ಪಾಚ್ಕೊಳ್ಳೋದು ಅದೊಂದೇ ದಾರಿ ನನಗೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮುಂದಿನ ಭಾಗ ಬೇಕಿದ್ದರೆ ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.